ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ, ನಾ ಹುಟ್ಟುತ್ತಾ ಕೃಷಿಕರಾಗಿ ಕೃಷಿಯನ್ನೇ ಅವಲಂಬನೆ ಮಾಡಿ ಕೃಷಿಯಿಂದ ಮೇಲೆ ಬಂದಂಥ ಜನ ನಾವು. ಇವತ್ತು ನಮ್ಮ 9 ಜನ ಏನು ನಿರ್ಮಾಪಕರಿದ್ದಾರೆ, ಇವರು ಕೃಷಿ ಆಧಾರಿತವಾಗಿ ಕೃಷಿ ಸ್ವಾವಲಂಬಿಯಾಗಿ ಬೆಳೆದು ಈ ಒಂದು ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಅವರಿಗೆ ಭಗವಂತ ಹೆಚ್ಚಿನ ಯಶಸ್ಸು ಅಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಆಡಿಯೋ ಲಾಂಚ್ ಮಾಡಲಿಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಾನು ಅವ್ರಿಗೆ ತುಂಬ ಆಭಾರಿಯಾಗಿರ್ತೀನಿ. ಜೊತೆಗೆ ನಮ್ಮ ಚಿನ್ನಾರೈ ಮುತ್ತ ವಿಜಯರಾಘವೇಂದ್ರ ಅವರ ಅಭಿಮಾನಿ ನಾನು. ಅವರು ಮೊದಲ ಚಿತ್ರದಿಂದ ಹಿಡಿದು ಅವರ ಎಲ್ಲ ಚಿತ್ರಗಳನ್ನು ನಾನು ನೋಡಿದ್ದೀನಿ. ಬಹುಶಃ ನಾವು ಸಿನಿಮಾ ರಂಗ ಅಂತ ಗೊತ್ತಾದಾಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿ ಬೆಳೆದವರು. ಅದ ನಂತರ ಸತತವಾಗಿ ನಾವು ಕನ್ನಡ ಅಭಿಮಾನಿಗಳಾಗಿ ಕನ್ನಡ ಎಲ್ಲ ಚಿತ್ರಗಳಿಗೂ ನಮ್ಮ ಪ್ರೋತ್ಸಾಹ ಯಾವತ್ತೂ ಸದಾ ಇರ್ತಾ ಇತ್ತು. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸಾರಿಗೆ ಸಚಿವರು ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರಿಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳು ಕರೆ ಮಾಡಿ ತುರ್ತು ಮೀಟಿಂಗ್ ಆಗಿದ್ದರಿಂದ ಇವತ್ತು ಅವರ ಒಂದು ಜಾಗವನ್ನು ಎಲ್ಲ ನಿರ್ಮಾಪಕರು ಸೇರಿ ನನಗೆ ಕೊಟ್ಟಿದ್ದಕ್ಕೆ ಇದು ನನ್ನ ಸೌಭಾಗ್ಯ ಅಂತೇಳಿ, ಈ ಆಡಿಯೋ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಸಾಂಗ್ ಲಾಂಚ್ ಅಂತ ಹೇಳಿ ಸರ್. ಈಗ ಸಾಂಗ್ ಲಾಂಚ್ ಆಗ್ತದೆ. ಆ ಹಾಡನ್ನು ಗಮನಿಸಿದಾಗ ತುಂಬ ರೋಮಾಂಚನವಾಗಿ ಮತ್ತೆ ಏನೋ ಒಂದು ಹೊಸತನ ಮೂಡ್ತಾ ಇದೆ ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಬಂದಿದೆ. ಬಟ್ ಈ ಚಿತ್ರ ಇನ್ನಷ್ಟು ಯಶಸ್ಸು ಕಾಣಲಿ. ಹಾಡು ಕಂಡಾಗ ಯಾವುದೇ ಚಿತ್ರ ಯಶಸ್ಸಾಗಬೇಕಾದ್ರೆ ಹಾಡನ್ನು ಬಹಳ ಮುಖ್ಯ. ಅದರಿಂದ ಹಾಡು ತುಂಬ ಚೆನ್ನಾಗಿತ್ತು, ಕಿವಿಗೆ ಬಹಳ ಇಂಪಾಗಿರ್ತಾ ಇತ್ತು. ಸೊ ಹಾಡು ಚೆನ್ನಾಗಿದೆ ಅಂತ ನಾನು ಮನಸಾರೆ ಹರಿಸ್ತಾ ಇದ್ದೀನಿ. ಈ ಚಿತ್ರ ಎಲ್ಲ ನಮ್ಮ ರೈತರ ಮಕ್ಕಳು ಮಾಡಿರೋದ್ರಿಂದ ಶತದಿನೋತ್ಸವ ಕಂಡು ಯಶಸ್ಸು ಕೊಟ್ಟು ಮತ್ತೆ ಇವ್ರು ಏನು ಈ ಲಾಂಛನ ಇದೆ ಇನ್ನಷ್ಟು ಕನ್ನಡ ಚಿತ್ರಗಳನ್ನು ಮಾಡಿ ಉತ್ತೇಜನ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಒಂದು ಈ ಮಾಲ್ನಲ್ಲಿ ನಮ್ಮ ರುದ್ರಾಭಿಷೇಕಂ ಚಿತ್ರದ ಒಂದು ರೆಕಾರ್ಡ್ ಬಿಡುಗಡೆ ಒಂದು ಸಂದರ್ಭದಲ್ಲಿ ನಮ್ಮ ಮನವಿಗೆ ತಾವೆಲ್ಲ ಹೋಗೊಟ್ಟು ಇಲ್ಲಿ ಸ್ಪಂದಿಸಿರೋದಕ್ಕೆ ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ನಮ್ಮ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಒಂದು ಚಿಕ್ಕ ಪಟ್ಟಣ. ಅದರಲ್ಲಿ ನಾವೆಲ್ಲ ಒಂದು ಸ್ನೇಹಿತರು ಒಂದು NGO ಅಲ್ಲಿ ಕೆಲಸ ಮಾಡ್ತೀರಿ. ಎಲ್ಲರೂ ಸಹ ನಾವೆಲ್ಲ ಕೂಡಿ ನಮ್ಮ ನಿರ್ದೇಶಕರಾದಂಥ ವಸಂತ್ ಕುಮಾರ್ ಅವರು ಒಂದು ಚಿತ್ರಕಥೆ ಇದೆ ಚೆನ್ನಾಗಿ ಅಂತ ಹಿಂಗೆ ಸ್ಟೋರಿ ಹೇಳ್ತಾ ಇದ್ದಾಗ ನಾವೇ ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಸರ್, ನಿಮ್ಗೆ ಏನು ಬೇಕಾ ಅಂತೇಳಿ ನಾವು ಎಷ್ಟೋ ಜನ ಸೇರಿ ಈ ಸಿನಿಮಾಗೆ ನಾವು ಬೆಂಬಲ ಕೊಟ್ಟು ಸಿನಿಮಾ ಚಿತ್ರೀಕರಣ ಆರಂಭಿಸಿರಿ. ಚಿತ್ರೀಕರಣ ಆರಂಭಿಸಿದಾಗ ನಾವು ಯಾರನ್ನ ಇಲ್ಲಿ ಹೀರೋ ತಗೊಬೇಕು ಅನ್ನೋ ಒಂದು ಇದು ಬಂದಾಗ ನಾವು ಅವತ್ತಿಂದ ಎಲ್ಲರೂ ರಾಜ್ಕುಮಾರ್ ಅವರ ಒಂದು ಪ್ರೇರಣೆಯೊಂದಿಗೆ ಆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಅವರ ಒಂದು ಇದರಲ್ಲಿ ಬಂದಿದ್ದರಿಂದ ನಾವು ವಿಜಯ ರಾಘವೇಂದ್ರ ಸರ್ನ ತಗೊಳ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿ ಆ ದಿವಸ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಅವರು ಮನೆಗೆ ಹೋಗಿ ಕೇಳಿದಾಗ ಬಹಳ ಖುಷಿಯಿಂದ ಈ ಒಂದು ಚಿತ್ರೀಕರಣ ನಾಯಕ ನಟನಾಗಿ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅಂದಿನಿಂದ ಕೊನೆಯ ಲಾಸ್ಟ್ವರೆಗೂ ನಮಗೆ ಸಂಪೂರ್ಣವಾದ ಸಹಕಾರವನ್ನು ನಮ್ಮ ನಾಯಕ ನಟರು ಕೊಟ್ಟಿದ್ದಾರೆ. ಯಾವತ್ತೂ ಅವರು ನಮಗೊಂದು ದಿವಸನೂ ಇದರಲ್ಲಿ ಇದು ಮಾಡಿಲ್ಲ. ನಮಗೆ ಬಹಳ ಉತ್ಸಾಹ, ಈ ಸಿನಿಮಾ ಇದೇ ರೀತಿ ಬರಬೇಕು, ಈ ರೀತಿ ಬರಬೇಕು. ಪ್ರೊಡ್ಯೂಸರ್ಗೆ ಸಪ್ರೇಟ್ ಫೋನ್ ಮಾಡಿ ನೀವು ಈ ಥರ ಮಾಡಬೇಕು. ಡೈರೆಕ್ಟರ್ಗೂ ಸಹ ಅವ್ರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಿನಿಮಾ ಯಾವ ರೀತಿ ರಿಲೀಸ್ ಮಾಡಬೇಕಾದ್ರೂ ಸಹ ನಾವು ಏನು ಮಾಡಬೇಕು, ಯಾವ ರೀತಿ ಸಪೋರ್ಟ್ ಕೊಡ್ಬೇಕಂತ ಯಾವತ್ತೂ ಅವರು ನಮಗೆ ನಮ್ಮ ತಂಡಕ್ಕೆ ಪ್ರೇರಣೆಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮೊದಲಿಗೆ ಅವರಿಗೆ ನಾವು ನಮ್ಮ ತಂಡದ ಪರವಾಗಿ ವಿಶೇಷವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನಾಯಕ ನಟಿಯಾದಂಥ ಪ್ರಿಯಾಂಕಾ ತಿಮ್ಮೇಶ್ರವರು ಸಹ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಯವರ ಹತ್ರ ಎಲ್ಲ ಮಾತಾಡಿದಾಗ ಅವರು ಬಹಳ ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾದಲ್ಲಿ ನಮ್ಮ ಮಗಳಿಗೆ ಒಂದು ಒಳ್ಳೆ ನೀವು ಒಂದು ನಾಯಕ ನಟಿಯಾಗಿ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವರು ಸಹ ಸಂಪೂರ್ಣವಾಗಿ ಸಹಕರಿಸಿದರೆ ಅವ್ರಿಗೂ ಸಹ ನಮ್ಮ ಚಿತ್ರರಂಗ ತಂಡದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈಗ ನಮ್ಮ ಈ ಒಂದು ಸಿನಿಮಾದಲ್ಲಿ ಗೌಡ್ರ ಪಾತ್ರ ಬಂದಾಗ ನಾವು ಇದನ್ನ ಯೋಚನೆ ಮಾಡ್ತಾ ಇದ್ದೀವಿ, ಯಾರನ್ನ ತಗೊಳ್ಬೇಕು ಈ ಒಂದು ಗೌಡ್ರ ಪಾತ್ರ ಗೊತ್ತಿರೋಂಥವ್ರು ಅಂತ ಹೇಳ್ಬಿಟ್ಟು ಹಲವಾರು ಕೆಲವು ಕಡೆ ಎಲ್ಲ ಮಾತಾಡಿದಾಗ ನಮ್ಮ ರಾಜು
ಬಲವಾಡಿ ರಾಜರವರು ಸಂಪೂರ್ಣವಾಗಿ ಒಪ್ಪಿ ಮೊದಲಿಂದ ಕೊನೆಯವರೆಗೂ ನಮ್ಗೆ ಹಂತವಾಗಿ ಸಹಕರಿಸಿರು. ಬಹಳ ಅವರು ಸಿನಿಮಾದಲ್ಲಿ ಬಹಳ ಬಿಜಿ ಮ್ಯಾನ್. ಸಾಯಂಕಾಲ ನಾನು ಎಷ್ಟೋ ಸರಿ ಏರ್ಪೋರ್ಟ್ ಬಿಟ್ಟಿದ್ದೀನಿ, ಉಡುಪಿಗೆ ಹೋಗೋದು ಕಾಂತಾರ ಸಿನಿಮಾಗೆ, ತಿರ್ಗಾ ಮತ್ತೆ ಇಲ್ಲಿಗೆ ಬರೋದು. ಯಾವತ್ತೂ ನಮಗೆ ಅವರು ಒಂದು ದಿವಸನೂ ನಮ್ಗೆ ಇದು ಮಾಡಿಲ್ಲ. ಬಹಳ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ಈ ಒಂದು ಚಿತ್ರದಲ್ಲಿ ನಟಿಸಿ ಅವರ ನಟನೆಯೂ ಸಹ ಚೆನ್ನಾಗಿ ಬಂದಿದೆ. ಅವ್ರಿಗೂ ಸಹ ನಮ್ಮ ಚಿತ್ರ ತಂಡದ ಪರವಾಗಿ ಅವ್ರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನವನೀತಾ ಮೇಡಮ್ ಅವರು ಕ್ಯಾರೆಕ್ಟರ್ ಸಹ ಬಹಳ ಚೆನ್ನಾಗಿ ಬಂದಿದೆ. ಅವರು ಸಹ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವ್ರಿಗೂ ಮತ್ತೆ ನಾವು ಇನ್ನೊಬ್ಬರ ಬಗ್ಗೆ ಹೇಳಲೇಬೇಕು. ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕಾದ್ರೆ ಅದರ ಸಂಗೀತ ಯಾರು ಹಿನ್ನೆಲೆ ಗಾಯಕರು ಇಲ್ಲ ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ ಅಂತಾರಲ್ಲ, ವಿ ಮನೋಹರ್ ಸರ್, ಅವರು ನಮಗೆ ಸಂಗೀತ ಜೊತೆಗೆ ಸಿನಿಮಾದಲ್ಲಿ ಸಹ ನಟನೆ ಮಾಡಿದ್ದಾರೆ. ಅವರು ಬಹಳ ಒಂದು ಒಳ್ಳೆ ಸಂಗೀತ ಕೊಟ್ಟಿದ್ದಾರೆ. ಈಗ ನೀವು ಈಗ ತಾನೇ ಸಾಂಗ್ ನೋಡಿದ್ರಲ್ಲ, ಬಹಳ ಒಂದು ಮೆಲೋಡಿ ಸಾಂಗು, ಬಹಳ ಒಂದು ಒಳ್ಳೆ ಮ್ಯೂಸಿಕ್ ಎಲ್ಲ ಸಾಂಗ್ಗಳಲ್ಲಿ ಕೊಟ್ಟಿದ್ದಾರೆ. ಅವಳ ಸಹಕಾರ ಬಹಳ ಮುಖ್ಯವಾಗಿತ್ತು. ಅವ್ರಿಗೂ ಸಹ ನಾವು ನಮ್ಮ ಚಿತ್ರರಂಗ ತಂಡದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಮನು ಮತ್ತು ಅವ್ರ ತಂಡ ಈ ಒಂದು ನಮ್ಮ ಚಿತ್ರದಲ್ಲಿ ಬಹಳಷ್ಟು ನಮ್ಮದೇ ಸಿನಿಮಾ, ನಾವೇ ಪ್ರೊಡ್ಯೂಸರ್ಗಳು, ನಮ್ಮದೇ ಅನ್ನೋ ರೀತಿ ಅವ್ರ ತಂಡ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ರು. ಬಹಳ ನಮಗೆ ಈ ಚಿತ್ರದ ತಂಡಕ್ಕೆ ಅವರ ನಟನೆ ಜೊತೆಗೆ ಬಹಳ ಸಹಕಾರವನ್ನು ಸಹ ಅವರು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಮನು ತಂಡದವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹಿರಿಯ ನಿರ್ದೇಶಕರಾದಂಥ ನಮ್ಮ ಜಯರಾಮ್ ರೆಡ್ಡಿ ಅವರು ನಮ್ಮ ಒಂದು ಸಿನಿಮಾದಲ್ಲಿ ಪ್ರತಿದಿನ ಅವರು ಬಂದು ಕೂತು ಅವರು ಸಹ ಅವರ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಅವರು ಸಹ ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತೆ ತಂಡದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಕ್ಯಾಮ್ರಾಮನ್ ಮುತ್ತು ಅವರು ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗೂ ಅವರ ಕ್ಯಾಮ್ರಾ ಕೈ ಚಾಲಕ, ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದಾರಂತ. ಬಹಳ ಚೆನ್ನಾಗಿ ಛಾಯಾಗ್ರಹಣ ಮಾಡಿದ್ದಾರೆ. ಅವ್ರಿಗೂ ಸಹ ನಾವು ವಂದನೆಗಳನ್ನ ಅರ್ಪಿಸ್ತಾ, ಮತ್ತೆ ಹೇಳ್ತಾ ಹೋದ್ರೆ ಈ ಚಿತ್ರದಲ್ಲಿ ಬಹಳಷ್ಟು ಜನ ಸುಮಾರು ಇಲ್ಲ ಇನ್ನೊಬ್ರು ನಿರ್ಮಾಪಕರ ಮಾತಾಡೋರಿದಾರಲ್ಲ ಸರ್, ಅವ್ರು ಮಾತಾಡ್ತಾರೆ. ಎಲ್ರೂ ಸಹ ಈ ಒಂದು ಸಿನಿಮಾಕ್ಕೆ ನಾವು ವಿಜಯಪುರ ಒಂದು ಸುತ್ತಮುತ್ತಲ ಭಾಗದಲ್ಲಿ ಚಿತ್ರೀಕರಣ ಮಾಡಿದಾಗ ಅಲ್ಲಿ ಒಂದು ಚಿಕ್ಕತ್ಮಂಗಲ ಅಂತ ಗ್ರಾಮದಲ್ಲಿ ಬಹಳಷ್ಟು ಆ ಹಳ್ಳಿಯ ಜನ, ಮತ್ತೆ ಭಕ್ತರಳ್ಳಿ ಗ್ರಾಮದಲ್ಲಿ, ಮತ್ತೆ ನಮ್ಮ ಕಾಕ್ಚಕೊಂಡಳ್ಳಿ ಹಳ್ಳಿಯ ಜನಗಳು ಬಹಳ ಅವರು ಸಹಕರಿಸಿದ್ದಾರೆ. ಆಮೇಲೆ ನಾವು ಏನು 2 ಸಾಂಗು ಕುಮಟಾ ಮತ್ತು ಹೊನ್ನಾವರ ಅಘನಾಶಿನಿ ಬ್ಯಾಕ್ ವಾಟರ್ ಅಲ್ಲಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಆ ಒಂದು 2 ಸಾಂಗ್ಗಳು ಅಲ್ಲಿ ಮಾಡಿದಾಗ, ಅಷ್ಟು ದೂರವಾಗಿ ಮಾಡಿದವು ನಮ್ಮ ಬಹಳ ಅಲ್ಲಿ ಒಂದು ಸಹಕಾರ ಕೊಟ್ಟು ಅಲ್ಲೇ ಇದ್ದು ಈಗ ಒಂದು 2 ಸಾಂಗ್ಗಳನ್ನು ಮುಗಿಸಿ ಬರೋ ತನಕ ಸಹಕರಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸುತ್ತಾ, ಅಲ್ಲೊಬ್ಬ ನಮ್ಮ ಸ್ನೇಹಿತರು ಸೋಮು ಅಂತಿದ್ರು, ರೆಸಾರ್ಟ್ ಓನರು, ಅವನು ಈ ಸಂದರ್ಭದಲ್ಲಿ ನೆನೀಲೇಬೇಕು. ಬಹಳ ನಮಗೆ ಒಂದು ಸಹಕಾರ ಕೊಟ್ಟು ಬಹಳ ಒಂದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಚಿತ್ರೀಕರಣ ನಡೆಯೋದಕ್ಕೆ ಅವರೆಲ್ಲ ಸಹಕರಿಸಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ನಮ್ಮ ಸ್ನೇಹಿತರೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಸಿನಿಮಾ ನಟರೇ ಹಾಗೂ ಮಾಧ್ಯಮದವರೇ ಹಾಗೂ ನಮ್ಮ ಎಲ್ಲ ಸ್ನೇಹಿತರೆ, ಈಗ ನಾವು ಸಿನಿಮಾ ತೆಗಿಬೇಕಂತ ಯಾರು ನಮ್ಮಲ್ಲಿ ಮೈಂಡ್ಸಲ್ಲೂ ಇರಲಿಲ್ಲ, ಏನಿರಲಿಲ್ಲ. ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು ಇಲ್ಲ ಯಾವುದೋ ಒಂದು ಸಿನಿಮಾ ಇದೆ, ಯಾರೋ ಒಬ್ಬರು ಕರ್ಕೊಂಬಂದ್ರು. ಅದ್ರ ಜೊತೆಗೆ ನಮ್ಮ ವಸಂತ್ ಕುಮಾರ್, ನಮ್ಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವಿಜಯಪುರದಲ್ಲಿ ಇದ್ದ ಅವರು ಸೆಕ್ರೆಟರಿ ಆಗಿದ್ರು. ಅವ್ರು ಯಾವುದೋ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ದಿವಸ ಒಂದು ಸಿನಿಮಾ ತೋರಿಸಿದ್ರು. ಯಾವ್ದಂದ್ರೆ ನಮ್ಮ ಜಯರಾಮ್ ರೆಡ್ಡಿ ಅವರು ಒಂದು ಸಿನಿಮಾ ತೆಗೆದು ಸಣ್ಣದು, ಅದು ನೋಡಿ ಇದೇ ತರ ಮಾಡೋಣ ಸರ್, ಚಿಕ್ಕದೊಂದು ಸಿನಿಮಾ ಮಾಡೋಣ ಬನ್ನಿ ಅಂತೇಳಿ ನಮ್ಮನ್ನ ಪ್ರೇರೇಪಣೆ ಮಾಡಿದ್ರು. ಆ ಒಂದನ್ನ ಮಾಡ್ಬೇಕಂತ ನಮ್ಮ ಸ್ನೇಹಿತರನ್ನೆಲ್ಲ ಕೇಳಿದಾಗ ಅವ್ರು ಓಕೆ ಅಂತ ಹೇಳಿ ಹೇಳಿದಕ್ಕೆ ನಾವು ಮುಂದೆ ಬರಕಾಯ್ತು. ಆ ಸಿನಿಮಾ ಪ್ರೇರಣೆಯಿಂದ ನಾವು ಈ ಒಂದು ರುದ್ರಾಭಿಷೇಕಂ ಚಿತ್ರಣ ತೆಗಿಬೇಕಂತ ಹೇಳಿ ತುಂಬಾ ಎಲ್ಲರೂ ನಮ್ಮ ಸಹಕಾರ, ಯಾಕಂದ್ರೆ ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಇದು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ನಮ್ಮ ಎಲ್ಲಾ ಸಿನಿಮಾ ನಟರು ಮತ್ತು ತಾಂತ್ರಿಕ ವರ್ಗದವರು ಸಹಕಾರ ಕೊಟ್ಟು ಅದನ್ನ, ಯಾಕಂದ್ರೆ ಯಾರು ಬರೀ ಒಂದು 45-46 ದಿವಸದಲ್ಲಿ ತೆಗಿಬೇಕಾದ್ರೆ ಕಷ್ಟ ಇದೆ. ಅದ್ರಲ್ಲೂ ಯಾವುದೇ ಕಷ್ಟ ಇಲ್ದಿರ, ನಮ್ಮ ಯಾವುದೇ ಒಂದು ಲೋಪ ದೋಷ ಏನಿಲ್ದಿರ ಒಂದು ಸಿನಿಮಾನ ತೆಗೆದುಕೊಂಡು ಬಂದಿದ್ದೀವಿ. ಆದ್ರೆ ನಮ್ಮ ವಸಂತ್ ಕುಮಾರ್ ಅವರು ಹಗಲು ರಾತ್ರಿ ದುಡಿದು ಅವರು ಈ ಒಂದು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಅಪ್ರಿಷಿಯೇಷನ್ ಮಾಡಲೇಬೇಕು. ಯಾಕಂದ್ರೆ ಅವರು ಬರೀ ನಿರ್ದೇಶಕರಾಗಿರ್ಲಿಲ್ಲ, ಪ್ರತಿಯೊಂದು ಕೆಲಸನೂ ಅವ್ರು ಮಾಡಿ ಅವ್ರ ಮನೇಲೇ ಒಂದು ನಮ್ಮ ಇವ್ರನ್ನ ಮುತ್ತುವರ್ನೆಲ್ಲ ಜೊತೆಲಿ ಇಟ್ಕೊಂಡು ಮನೂರು ಕೂತ್ಕೊಂಡು ಅವ್ರ ಕತೆ ಬರೆದು ಅವ್ರು ಇದು ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಮಾಡ್ಕೊಂಡ್ ಬಂದಿದ್ದಾರೆ. ಅವರಿಗೆ ಮತ್ತೆ ನಾನು ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ. ಹಾಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ಸಹಕಾರ ಕೊಡ್ಬೇಕು. ಇದೇ ತರ ಒಂದು ಸಿನಿಮಾ ಮಾಡ್ಲಿಕ್ಕೆ ಒಂದು ಇಷ್ಟು ಜನ ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ರಿಗೂ ನನಗೆ ಅಭಿನಂದನೆಗಳು.
ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟು ನಮ್ಮ ಸಿನಿಮಾ ಚೆನ್ನಾಗಿ ಇದಾಗ್ಬೇಕಂತ ಹೇಳಿ ಒಂದು ಪ್ರಚಾರ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಹಕಾರ ಕೊಟ್ಟ ಎಲ್ರಿಗೂ ನಮಸ್ಕಾರಗಳು. ಮಾಧ್ಯಮ ಮಿತ್ರರೇ, ಒಂದು ಸಿನಿಮಾ ಅದು ಹುಟ್ಟುವಾಗ ಆ ಬೇಬಿ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಆ ಬೇಬಿ ಯಾರು ಅಂತ ಕೇಳುತ್ತೆ ಅದು. ನಾನು ತುಂಬಾ ಯೋಚನೆ ಮಾಡಿದೆ, ಈ ಕತೆ ಹುಟ್ಟುತ್ತಲ್ಲ ಆ ಬೇಬಿ ಹೆಂಗಿರ್ಬೇಕು, ಯಾರು ಇರ್ಬೇಕು ಅಂತ ನಾನು ಆಲೋಚನೆ ಮಾಡಿದಾಗ ಯಾವ ಕಡೆ ಆಂಗಲ್ ಎಲ್ಲ ತಿರುಗಿ ಮಲಿದ್ರು ವಿಜಯ ರಾಘವೇಂದ್ರ ಸರ್ ಮನಸ್ಸಿಗೆ ಬರ್ತಿದ್ರು. ಇಲ್ಲ ಅವ್ರು ಹಿಂಗ್ ನೋಡಿದ್ರೆ ಹೆಂಗ್ ಕಾಣ್ತಾರೆ ಇವರು, ಈ ತರ ಹೆಂಗ್ ಕಾಣ್ತಾರ ಅವರು ಅಂತ ಹೇಳ್ಬಿಟ್ಟು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ನಮ್ಮ ಮನೆಯವ್ರು ಹೇಳ್ತಿದ್ದೆ, ಅದ್ಭುತವಾಗಿ ಕಾಣ್ತಾರೆ ಅವರು, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಚೆನ್ನಾಗಿ ಕಾಣ್ತಾರೆ ಅವರು, ಬೇರೆ ಯಾರಿಗೂ ಶೂಟ್ ಆಗಲ್ಲ ಇದು ಪಾತ್ರ ಅವರೇ ಸರಿ ಹೇಳ್ತಾ ಇದ್ರು ಇವರು. ಕತೆ ಹುಟ್ಟುಬಿಡ್ತು. ಕತೆ ಹುಟ್ಟಿದ್ಮೇಲೆ ಗೊತ್ತು ಮಾಧ್ಯಮ ಮಿತ್ರರಿಗೆ, ಸಿನಿಮಾ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಹಣಕಾಸಿನ ವ್ಯವಸ್ಥೆಗಳು ಬಹಳ ಮುಖ್ಯ ಆಗ್ತದೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಅವರು ಡಾಕ್ಟರ್ ಶಿವಕುಮಾರ್ ಅವ್ರಿಗೆ ಈ ಕತೆ ಒಂದು ತುಣುಕು ಹೇಳಿದೆ ನಾನು. ಇಲ್ಲ ತುಂಬಾ ಚೆನ್ನಾಗಿದೆ ಕತೆ, ಇದು ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಹೀರೋ ಯಾರು ಅಂತ ಹೇಳಿಲ್ಲ, ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಷ್ಟೇನೆ. ಸೊ ಎಲ್ಲ ನನ್ನ ಮಿತ್ರರಿಗೆ ಕತೆ ಹೇಳಿದೆ. ಅವ್ರು ಎಲ್ಲರ ಬಾಯಲ್ಲಿ ಬಂದಿದ್ದು ಒಂದೇ ಉತ್ತರ, ವಿಜಯ ರಾಘವೇಂದ್ರ ಸರ್ ಅಂತ. ಒಂದು ಕತೆ ಹುಟ್ಟಿದಾಗ ನಾಯಕ ನಟ ಹಿಂಗೆ ಇರ್ಬೇಕಂತಂದ್ಬಿಟ್ಟು ಒಂದು ಜಡ್ಜ್ ಮಾಡೋದಿದೆಯಲ್ಲ, ಅಲ್ಲಿ ನನ್ನ ಕತೆ ಗೆದ್ದಿದೆ ಅಂತ. ಸೊ ಅಂತ ಒಂದು ಸುಂದರವಾದ ಒಂದು ರಥವನ್ನ ನಾನು ನಿರ್ಮಾಣ ಮಾಡಿ ಆ ರಥದ ಒಳಗೆ ಕಲಾವಿದ ಅಂತಕ್ಕಂಥ ಒಬ್ಬ ದೇವತೆಗಳನ್ನ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಆ ರಥನ ಮಾಧ್ಯಮ ಮಿತ್ರರು ಕರ್ನಾಟಕದಾದ್ಯಂತ ಎಳಿಬೇಕು, ನೀವೆಲ್ಲ ಸಹಕರಿಸ್ಬೇಕು. ಪ್ರತಿ ಮನೆಗೂ ಆ ರಥದ ಒಂದು ಸೌಂದರ್ಯವನ್ನ ತೋರಿಸ್ಬೇಕು ನೀವೆಲ್ಲ. ನನಗೆ ನಿಮ್ಮ ಸಹಕಾರ ಬಹಳ ಮುಖ್ಯ. ಯಾಕಂದ್ರೆ ಮಾಧ್ಯಮ ಮಿತ್ರರು ನೀವು ಕೊಡೋದಿದೆಯಲ್ಲ, ಆ ಸ್ಫೂರ್ತಿ ಆಮೇಲೆ ಆ ಪಬ್ಲಿಸಿಟಿ ಒಂದು ಸಿನಿಮಾಕ್ಕೆ ಬಹಳ ದೊಡ್ಡದದು. ಸೊ ಹೀಗಾಗಿ ನಿಮ್ಮಗಳ ಸಹಕಾರ ನಾನು ಯಾವತ್ತೂ ಕೇಳ್ತೇನೆ. ಆ ನಂತರ ನಾನು ಮೊದಲನೇ ಬಾರಿ ಈ ಸಿನಿಮಾಗೆ ಹಾಡನ್ನ ಬರದೆ ನಾನು. ಅದು ಎಲ್ಲ ಹೊರಟಿದ್ವಿ ಕೇರಳಕ್ಕೆ, ನಾವು ಒಂದು ಟೂರ್ಗೆ ಹೋದಾಗೆ ಒಂದು ಐಟಮ್ ಸಾಂಗ್ ಬರೀರಿ ನೀವು ಅಂದ್ರು. ಸಾಂಗ್ ಆಗ್ತಾ ಇದ್ದಾರೆ. ಸೊ ನಾನೇನ್ ಮಾಡಿದೆ, ಅಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಪೆಪ್ಸಿ ಬಾಟ್ಲಿ ಓಪನ್ ಮಾಡ್ಲಿಕ್ಕೆ ತುಂಬಾ ಇವ್ರು ಕಷ್ಟ ಬೀಳ್ತಾ ಇದ್ರು ನನ್ನ ಫ್ರೆಂಡು. ಅದು ನೋಡ್ದೇನೆ ಒಂದು ಟಿಶ್ಯೂ ಪೇಪರ್ ಪೆನ್ ತಗೊಂಡು ಬರದೆ, ಸೀಲ್ ಓಪನ್ ಮಾಡೋವರು ಮಾಲ್ ಬಂದೈತೆ ಅಂತ ಹೇಳ್ಬಿಟ್ಟು ಕಂಟೆಂಟ್ ಅದು ಸಾಂಗ್ ಬಂದೇ ಬಿಡ್ತು. ತುಂಬಾ ಚೆನ್ನಾಗಿದೆ, ಸಾಂಗ್ ಮಾಡ್ಬಿಡೋಣ ಇದನ್ನ ಅಂದ್ರು. ತಡನೇ ಮಾಡ್ದಂಗೆ ಇಮ್ಮಿಡಿಯೇಟ್ ಸಾಂಗ್ ಮಾಡಿ ಎಲ್ಲ ರೆಕಾರ್ಡ್ ಮಾಡಿಸ್ಬಿಟ್ರು. ಆಮೇಲೆ ಕತೆ ಹಿಂಗಿದೆ, ಹಾಡು ಹಿಂಗ್ ಕರ್ಕೊಂಡು ಹೋಗ್ತಾ ಇದೆ, ಯಾಕೋ ಟ್ರ್ಯಾಕ್ ಬೇರೆ ಬೇರೆ ಕಡೆಗೆ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಒಬ್ಬ ಆಸ್ ಎ ರೈಟರ್, ನಾನು ಸ್ಟೋರಿ ರೈಟರ್, ನಾನು ಆಕ್ಚುಲಿ ಸುಮಾರು ಒಂದು 20 ಸಿನಿಮಾ ನಾನು ಕತೆ, ಚಿತ್ರಕಥೆ, ಸಂಭಾಷಣೆ ಬರ್ತಿದ್ದೆ ನಾನು ಹಿಂದೆ. ಆಮೇಲೆ ಕತೆ ಎಲ್ಲ ನಾವು ಹೇಳಿದ್ಮೇಲೆ ಸಾರ್ ಹೇಳಿದ್ರು, ವಸಂತ್ ಕುಮಾರ್ ಇದು ಯಾಕೋ ಸ್ವಲ್ಪ ಬೇರೆ ಬೇರೆ ತರ ಅನ್ಸುತ್ತೆ ನೋಡಿ, ಕತೆ ಏನೇನೋ ಹೇಳಿದ್ರು, ಇಷ್ಟು ಚೆನ್ನಾಗಿದೆ ಕತೆ, ಇದರಲ್ಲಿ ಇದು ಯಾಕೆ ಇದು ಅಂದ್ರು. ಇದು ಸರಿ ಅನಿಸ್ತು ನನಗೆ. ಯಾಕಂದ್ರೆ ಅವರ ಅನುಭವ ಇದೆಯಲ್ಲ, ಆ ಅನುಭವ ಅವರನ್ನ ಪ್ರತಿ ಆಂಗಲ್ ಅಲ್ಲೂ ನಾವು ಅಣ್ಣವ್ರ ನೋಡಿ ಬೆಳೆದಿದೀವಲ್ಲ, ನನಗೆ ಅವ್ರು ಕಾಣ್ತಾ ಇದ್ರು. ಅವ್ರ ಆಟಿಟ್ಯೂಡ್, ಅವರ ನಡೆ, ಅವ್ರ ನುಡೆ, ಅವ್ರ ಸೌಮ್ಯತೆ, ಅವ್ರು ಮಾತಾಡೋ ರೀತಿ ನೀತಿಗಳು ನನಗದು ಅನಿಸ್ತಾ ಇತ್ತು. ನಾವೆಲ್ಲ ಅಣ್ಣವ್ರು ನೋಡಿ ಬೆಳೆದಿದ್ವಿ, ಅವ್ರ ಸಿನಿಮಾ ನೋಡಿ ಬೆಳೆದಿದ್ವಿ. ಆಮೇಲೆ ಇದು ಬೇಡ ಅನ್ಸುತ್ತೆ ನೋಡಿ, ನೀವು ನಿಮ್ಮಿಷ್ಟಪ್ಪ ಆಸ್ ಎ ಡೈರೆಕ್ಟರ್ ನಿರ್ಮಾಪಕರ ಅಂದ್ರು. ಸಲಹೆ ಉತ್ತಮವಾಗಿದ್ರೆ ನಾವು ತಗೊಳ್ಬೇಕಾಗ್ತಾ ಇದೆ ಕೆಲವು ಸಂದರ್ಭದಲ್ಲಿ. ಯಾವುದೇ ಕಾಂಟ್ರವರ್ಸಿ ಮಾತಿಲ್ಲದೆ, ಬೇಡ ಸರ್ ಸಾಂಗ ಬೇಡ ಬಿಡಿ ಅಂತ ಹೇಳ್ಬಿಟ್ಟು 4 ಸಾಂಗನ್ನ ನಾನು ಸಾಹಿತ್ಯ ಬರೆದೆ. ಅದು ಡಮ್ಮಿ ಸಾಹಿತ್ಯ ಅಂತ ಹೇಳ್ಬಿಟ್ಟು ಬರೆದು ನಮ್ಮ ಲೆಜೆಂಡ್ರಿ ವಿ ಮನೋಹರ್ ಸರ್ ಕೈಲಿ ಕೊಟ್ಟೆ. ಸರ್ ಹೆಸರಾಂತ ರೈಟರ್ ಸಾಂಗ್ ಮಾಡಿಸಿ ಇದನ್ನ ಬರ್ಸಿ ಅಂತ. ಅವರು ನೋಡಿದ್ರು, ಇದಕ್ಕಿಂತ ಸಾಹಿತ್ಯ ಬೇಕೇನ್ರಿ, ತುಂಬಾ ಚೆನ್ನಾಗಿ ಬರ್ದ್ಬಿಟ್ಟಿದ್ದೀರ ರೀ ನೀವು ಇದೇ ಸಾಹಿತ್ಯ ಇದ್ಬಿಡ್ಲಿ, ನಿಮ್ದೇ ಸಾಹಿತ್ಯ ಇರ್ಲಿ ಅಂದ್ರು. ಸೊ ಆಗ ನಾನು ಎಮಸ್ ಅಂದಡಿ ಅಂತ ತೆಲುಗು ಮತ್ತು ಗಡಿಬಿಡಿಯ ಮತ್ತು ಒಂದು ಸಿನಿಮಾ, ಅದು ಒಬ್ಬ ಬಹಳ ಹೆಸರಾಂತ ಪೊಲಿಟಿಷಿಯನ್ಸ್ ಅವರು ಸತ್ತು ಹೋಗ್ತಾರೆ ಬಿಡಿ, ಅದೇನೋ ಆಗ್ಯದ, ಬಹಳ ದೊಡ್ಡ ಲೀಡರ್ ಅವರು. ಆಂಧ್ರದಲ್ಲಿ ಒಂದು ಕಾಲದಲ್ಲಿ ಬಹಳ ದೊಡ್ಡ ಹೆಸರಿದ್ದಂತ ಒಬ್ಬ ಡಾನ್, ಅವರು ನಿರ್ಮಾಪಕರು. ಪ್ರಭಾಕರ್ ಚೌಧರಿ ಅಂತ ಹೇಳ್ಬಿಟ್ಟು MLA ನಿರ್ಮಾಪಕರು. ಸೊ ಎಲ್ಲ ಕತೆ ಆ ಎಮಸ್ ಅಂದಡಿ ಅಂತಕ್ಕಂಥದ್ದು ನಡೀತು. ದ ಫಸ್ಟ್ ಟೈಮ್ ನಾನು ಸಾಹಿತ್ಯ ಬರೆದು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟೆ, ಬಂದ್ ಮಾಡ್ಲಿಲ್ಲ. ನಮ್ಮ ಲೋಕೇಶ್ ಅವ್ರು ಬಂದ್ ಮಾಡಿದ್ರು, ಅರ್ಜುನ್ ಜನ್ಯ ಅವರು. ಫಸ್ಟ್ ಪಿಕ್ಚರ್ ಅವರು ಮರ್ತಿರ್ತಾರೆ, 20 ವರ್ಷ ಆಯ್ತು. ಆ ಸಿನಿಮಾ ಒಂದು 15 ಶೂಟ ನಿಂತೋಯ್ತು. ಅದರ ನಂತರ ನಾನು ಬರೀಲಿಲ್ಲ ಸಾಹಿತ್ಯವನ್ನ. ಈಗ ನನಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಸಹಾಯ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಅದನ್ನ ನಾನು ಹೇಳ್ಬಾರ್ದು, ಎಲ್ಲ ಕೇಳಿದ್ರು ಆಮೇಲೆ ಅಭಿಮಾನಿಗಳು ಅದನ್ನೆಲ್ಲ ಆ ಸಿನಿಮಾನ ವೀಕ್ಷಿಸ್ಬೇಕು, ನೋಡ್ಬೇಕು. ಹೀಗಾಗಿ ಈ ಸಿನಿಮಾಕ್ಕೆ ಒಂದೊಂದು ಹಂತದಲ್ಲೆಲ್ಲ ನನಗೆ ಜವಾಬ್ದಾರಿ ಕೊಟ್ಟರು. ಅದನ್ನ ನಾನು ಬಹಳ ಕರಾರುವಕ್ಕಾಗಿ ನಾನು ಮಾಡಿದ್ದೀನಿ, ಆಮೇಲೆ ಪ್ರಾಮಾಣಿಕ ಮಾಡಿದ್ದೀನಿ. ಆ ನಂತರ
ಇದರಲ್ಲಿ ಬಹಳ ವಿಶೇಷ ಏನಂತಂದ್ರೆ ವಿಜಯ್ ಸರ್ದು ತ್ರಿಪಾತ್ರ ಅಂತ ಹೇಳ್ಬೇಕು ನಾವಿಲ್ಲಿ. ಅಂದ್ರೆ ದ್ವಿಪಾತ್ರದಲ್ಲಿ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರ 5ನೇ ತಲೆಮಾರಿನ ಮುತ್ತಾತನ ಪಾತ್ರ ಕೂಡ ಇದರಲ್ಲಿ ನೀವು ನೋಡ್ತೀರಿ. ಒಂದು ಸೀನ್ ನಲ್ಲಿ ಬಂದು ಹೋಗ್ತದೆ. ನಂತರ 2 ಕ್ಯಾರೆಕ್ಟರ್ನ ಅವರು ಬಹಳ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಆಮೇಲೆ ತುಂಬಾ ಭಿನ್ನವಾಗಿ ಮಾಡಿದ್ರು. ನಾನು ಡಬ್ಬಿಂಗ್ ಅಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ನಾವೇನ್ ಹೇಳ್ಬೇಕು ಅವ್ರಿಗೆಲ್ಲ, ನಾವು ಸಾರಿಗೆ ಏನು ಹೇಳಕ್ಕಾಗಲ್ಲ. ನಾನು ಅವ್ರ ಪಾತ್ರ ನೋಡಿದ ತಕ್ಷಣವೇ ಅಪ್ಪ ಯಾರು ಮಗ ಯಾರು ಗೊತ್ತಾಗ್ಬಿಡುತ್ತೆ ನಿಮಗೆ. ಹಂಗೆ ಧ್ವನಿ ಬದಲಾಯಿಸ್ಬಿಟ್ಟು ಡಬ್ ಮಾಡಿಕೊಟ್ರು. ನನಗೆ ಬಹಳ ಖುಷಿ ಆಯ್ತು. ನಾನು ಹೇಳಿಕೆ ಆಗಿಲ್ಲ, ನನಗೆಲ್ಲ ಒಂದೇ ತರ ಆಗ್ಬಿಡುತ್ತೆ ಅನ್ನೋದು ಕೇಳಿದೆ. ಸರ್ ಧ್ವನಿ ಸ್ವಲ್ಪ ಯೋಚನೆ ಮಾಡಬೇಡಿ, ನೀವು ಅಲ್ಲಿ ನೋಡಿ ನೀವು ಅಂದರು. ಸೊ ಅಪ್ಪ ಮಗ ಆಗಿ ತುಂಬಾ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ. ವಿಶೇಷವಾದಂತ ಕಾಸ್ಟ್ಯೂಮ್ಸ್ ಎಲ್ಲ ಸರ್ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಚಿತ್ರದ ಹೈಲೈಟ್ ಏನಂದ್ರೆ ಸಾಂಗ್ ಬರುತ್ತೆ, ಡೈಲಾಗ್ ಬರುತ್ತೆ, ಒಂದು ಪಲ್ಲವಿ ಬರುತ್ತೆ, ಇದು ಬಿಜಿಎಂ ಬರುತ್ತೆ, ಡೈಲಾಗ್ ಬರುತ್ತೆ, ಸಾಂಗು ಅದು ಸೇರ್ಕೊಂಡು ಬರ್ತಾ ಇರ್ತದೆ. ಕ್ಲೈಮ್ಯಾಕ್ಸ್ ಸಾಂಗ್ ಅಲ್ಲೇ ಕ್ಲೈಮ್ಯಾಕ್ಸ್ ಅನ್ನು ಮಾಡಿದ್ದೀನಿ ನಾನು. ಫೈಟ್ ಬರುತ್ತೆ. ಈ ತರದಲ್ಲಿ ಒಂದು ಡಿಫ್ರೆಂಟ್ ಪ್ರಯೋಗ ಇದು. ಪ್ರತಿ ಸಿನಿಮಾದಲ್ಲೂ ಫೈಟ್ ಅಲ್ಲೋ ಇನ್ನೇನೋ ಕ್ಲೈಮ್ಯಾಕ್ಸ್ ಎಂಡ್ ಆಗ್ತದೆ. ಬಟ್ ಈ ಸಿನಿಮಾದಲ್ಲಿ ಒಂದು ಹಾಡಿನ ಮುಖಾಂತರ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನು ಹೇಳಿ ಕೊಟ್ಟಿದ್ದೀನಿ ನಾನು. ಅದನ್ನ ಬಹಳ ಅಚ್ಚುಕಟ್ಟಾಗಿ ಸಾರು ಬಹಳ ವಿಶೇಷವಾದಂತಹ ಪಾತ್ರದಲ್ಲಿ ಅಭಿನಯಿಸಿ ನಮಗೆ ಬಹಳ ಖುಷಿ ಆಗ್ಬಿಡುತ್ತೆ ನನಗೆ. ಅಷ್ಟು ಚೆನ್ನಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸಂಪೂರ್ಣ ಸಹಕಾರ ಕೊಟ್ಟರು. ನನಗನ್ಸುತ್ತೆ ತೆಲುಗಲ್ಲಿ ಯಾರೋ ಇದಾರಂತೆ, ನಾನು ನೋಡಿದ್ದೀನಿ ಅಷ್ಟೇನೆ, ನ್ಯಾಚುರಲ್ ಸ್ಟಾರ್ ಅಂತ. ನಿಜಕ್ಕೂ ಕನ್ನಡದ ನ್ಯಾಚುರಲ್ ಸ್ಟಾರ್ ಅಂದ್ರೆ ವಿಜಯ್ ರಾಘವೇಂದ್ರ. ಅವರು ದೊಡ್ಡತನ ಅವ್ರಂಗಂತಾರೆ, ನಾವು ನೋಡ್ತೀವಲ್ಲ. ಸೊ ಅವರು ಕನ್ನಡದ ನ್ಯಾಚುರಲ್ ಸ್ಟಾರ್ ನಮ್ಮ ವಿಜಯ್ ರಾಘವೇಂದ್ರ ಅವರು. ಸೊ ಹೀಗಾಗಿ ನಿರ್ಮಾಪಕರು ಜೊತೆಗೆ ಎಲ್ಲ ಕಲಾವಿದರು, ನಮ್ಮ ಬಾಲ್ವಾಡಿಯವ್ರ ಬಗ್ಗೆ ಅಂತೂ ಮಾತಾಡಂಗಿಲ್ಲ. 6 ಸಿನಿಮಾ ರಿಲೀಸ್, 4 ಸಿನಿಮಾ ಅವ್ರದೇ ಇರುತ್ತೆ ಕನ್ನಡದಲ್ಲಿ. ಅಷ್ಟು ಸಿನಿಮಾದಲ್ಲಿ ಅಭಿನಯಿಸಿ ಅವರು ಇದರಲ್ಲಿ ತುಂಬಾ ಭಿನ್ನವಾದಂತ ಪಾತ್ರ, ಅದ್ರ ದ್ವಿಪಾತ್ರ ಇದರಲ್ಲಿ ಅವರು ಕೂಡ ಡಬಲ್ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಟೈಮ್ ಒಂದು ಪಾತ್ರವನ್ನ ನಾನು ಪರಿಚಯಿಸಿದ್ದೀನಿ, ವಿ ಮನೋಹರ್ ಸರ್ನ. ನೀವು ಸ್ವಲ್ಪ ಅವರನ್ನ ಗುರುಸೋದು ಬಹಳ ಕಷ್ಟ ಸಿನಿಮಾದಲ್ಲಿ, ಅವ್ರಿಗೆ ಗೊತ್ತೇ ಸಿಗಲ್ಲ. ಆ ಗೆಟಪ್ ಅಲ್ಲಿ ಅವರನ್ನ ತೋರಿಸಿದ್ದೀನಿ ನಾನು. ಬಹಳ ಜನ ಗೊತ್ತಾಗಲ್ಲ ಅವರು. ಆ ಸಿನಿಮಾ ನೋಡಿದ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ನಮ್ಮ ನವನೀತ್ ಅವರು, ಆಮೇಲೆ ನನ್ನ 4 ಜನ ಹುಡುಗರು ಕಣ್ಣುಗಳ ತರ ಅವರು, ಪಾಪ ಈ ಸಿನಿಮಾಕ ರಥ ಚಕ್ರಗಳ ತರ ಅವರು ಈ ಪಾತ್ರದಲ್ಲಿ ಎಲ್ಲ ತೊಡಗಿಸ್ಕೊಂಡ್ರು. ಅವ್ರಿಗೆ ಬರೀ ಕಲಾವಿದರಾಗಿರ್ಲಿಲ್ಲ ಈ ಸಿನಿಮಾಕ್ಕೆ. ನಮ್ಮ ಮನು ಇರ್ಬೋದು, ಸನತ್ ಇರ್ಬೋದು, ಬುಲೆಟ್, ವಿಜಯ್, ಇವರುಗಳೆಲ್ಲ ಚಿತ್ರ ತಂಡದ ಜೊತೆಗೆ ಬರೆದಂಥವ್ರು. ಇಂಥ ಹುಡುಗರಿಗೆ ಅವಕಾಶಗಳು ಕೊಡಬೇಕು ಅಂತಂದು ಹೇಳ್ಬಿಟ್ಟು ಸಿನಿಮಾ ಚಿತ್ರರಂಗ ಕೂಡ ಯೋಚನೆ ಮಾಡ್ಬೇಕಾಗ್ತದೆ. ಅತಿ ಶೀಘ್ರದಲ್ಲಿ ನಂದೊಂದು ತಮಿಳ್ ಸಿನಿಮಾ ಸೆಟ್ ಇರೋ ಸಾಧ್ಯತೆ ಇದೆ. ಎಲ್ಲ ಡಿಸ್ಕಸ್ ಎಲ್ಲ ನಡೀತಾ ಇದೆ. ನಿಮ್ಗಳೆಲ್ಲ ಆಶೀರ್ವಾದ ಬೇಕು. ಹಾಗೆ ನನ್ನ ಹಿರಿಯ ನಿರ್ದೇಶಕರು ಸುಮಾರು ಸಿನಿಮಾಗಳನ್ನ ಹಿಟ್ ಅಂತ ಕೊಟ್ಟಂತವ್ರು, ವಿಷ್ಣುವರ್ಧನ್ ಸಿನಿಮಾಗಳ ಅನೇಕ ಕಥೆಗಳನ್ನ ಅವರು ತೆರೆ ಮೇಲೆ ತಂದಂತವ್ರು, ಜಯರಾಮ್ ರೆಡ್ಡಿ ಸಾರು, ಅವ್ರ ಮಾರ್ಗದರ್ಶನ ಕೂಡ ನನಗಿತ್ತು. ಹಾಗೆ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು, ನಾ ಹಿಂದೆ ಕೋ ಡೈರೆಕ್ಟರ್ ಮಾಡೋದು ಸುಮಾರು ಒಂದು 8 ಸಿನಿಮಾಗಳನ್ನ ಜೊತೆಗೆ ಮಾಡಿದಂತ ಮುತ್ತುರಾಜ್ ಅವರಿಗೆ ಈ ಚಿತ್ರದಲ್ಲಿ ಛಾಯಾಗ್ರಹಣ ಅವಕಾಶವನ್ನು ನಾನು ಕಲ್ಪಿಸ್ಕೊಟ್ಟೆ. ಭಜರಂಗಿ ಮೋಹನ್ ಅವರು ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಸಾಹಸ ಮಾಡಿದ್ದಾರೆ. ಮುತ್ತುರಾಜ್ ಅಂತ ಹೇಳ್ಬಿಟ್ಟು ತುಂಬಾನೇ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಡಿಟರ್ ಮಾಡಿಕೊಟ್ಟಿದ್ದಾರೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ, ಜೊತೆಗೆ ನನ್ನ ಜೊತೆಗೆ ಸಹ ನಿರ್ದೇಶಕರಾಗಿ ಅವರು ತುಂಬಾ ವರ್ಷಗಳಿಂದ ಕೆಲಸ ಮಾಡ್ಕೊಡಂತ ಹುಡುಗ ಇವತ್ತು ಬಿಜೆಸ್ಟ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಧೀರಾಜ್, ನಮ್ಮ ತಾಂತ್ರಿಕರು ಎಲ್ಲರೂ ಕೂಡ ಒಂದು ಟೀಮ್. ಇದು ಮನೆಯವರ ತರ 45 ದಿನಗಳ ಕಾಲ ನಿರಂತರವಾಗಿ ಶೂಟಿಂಗ್ ಆಯ್ತು. ಎಲ್ಲ ಯಾವುದೇ ತರದ್ದು ತೊಂದರೆಗಳಿಲ್ಲದೆ ಅಚ್ಚುಕಟ್ಟಾಗಿ ಸಿನಿಮಾ ಮುಗಿಸಿ ಇನ್ನೇನು ನಾನು ಜೂನ್ 2nd ವೀಕಲ್ಲಿ ಬೆಳ್ಳಿ ತೆರೆ ಮೇಲೆ ಬರ್ಲಿಕ್ಕೆ ಸಿನಿಮಾ ರೆಡಿ ಇದೆ. ಈ ವಾರದಲ್ಲೇ ಇನ್ನೊಂದು ಸಾಂಗ್ ನಾನು ಹುಬ್ಳಿಲಿ ಬಹಳ ದೊಡ್ಡ ಒಂದು ಇವೆಂಟ್ ಮಾಡಿ ಸಿದ್ಧಾರೂಢ ಮಠದಲ್ಲಿ ಅದನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಎವ್ರಿ ವೀಕ್ ಒಂದು ಸಾಂಗ್ ಲಾಂಚ್ ಆಗ್ತದೆ. ಜೂನ್ 1st ವೀಕಲ್ಲಿ ಟೀಸರ್ ಬರ್ತದೆ. 2nd ವೀಕಲ್ಲಿ ನಿಮಗೆ ಟ್ರೈಲರ್ ಅಂಡ್ ಸಿನಿಮಾ ಲಾಂಚ್ ಮಾಡ್ತೀವಿ. ಇಷ್ಟು ಈ ಸಿನಿಮಾದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಮುಗಿದೊಮ್ಮೆ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಕೈ ಮುಗಿದು ಕೇಳ್ತೇನೆ, ನೀವು ಬೆಳೆಸುವಂತ ಮಗ ಅಥವಾ ಅಣ್ಣ ಅಥವಾ ದೊಡ್ಡಪ್ಪ ಚಿಕ್ಕ ಏನಾರು ಅನ್ಕೊಡಿ, ನೀವೆಲ್ಲರೂ ಮಾಧ್ಯಮದಲ್ಲಿ ಚೆನ್ನಾಗಿ ಈ ಸಿನಿಮಾದ ಬಗ್ಗೆ ಬರೀತೀರಿ ಕೂಡ ಅಂತ ಹೇಳಿ. ಆಮೇಲೆ ನನ್ನ 30 ವರ್ಷಗಳ ಸ್ನೇಹಿತರು, ನನ್ನ PR ನಾಗೇಂದ್ರ ಸಾರು ತುಂಬಾನೇ ನನಗೆ ಸಪೋರ್ಟಿವ್ ಆಗಿ ಹಿಂದೆ ನಿಂತು, ನೀವು ಮಾಡಿ ಡೈರೆಕ್ಟರ್, ನಾವಿದೀವಿ, ಯಾಕೆ ಯೋಚನೆ ಮಾಡ್ತೀರಾ, ನಾವಿದೀವಿ ಮಾಡ್ರಿ ನೀವು ಅಂತ ಹೇಳಿ ಅನೇಕ ಪತ್ರಿಕೆಗಳಿಗೆ ಆಗಾಗ್ಗೆ ನಾನು ಇಂಟರ್ವ್ಯೂ ಮಾಡಿಸ್ತಾ ಇದ್ರು. ಪತ್ರಿಕೆ ಬರೋ ತರ ನೋಡ್ಕೊಳ್ತಾ ಇದ್ರು. ಹಾಗೆ ಸುಮಾರು 3000 ಹಾಡನ್ನು ಆಡತಕ್ಕಂಥ ಒಬ್ಬ ಮಹಾನ್ ಕಲಾವಿದರು. ಅನೇಕ ಸಿಂಗರ್ ಕರೆಸಿ ನಾನು ಧ್ವನಿಗಳನ್ನ ಚೆಕ್ ಮಾಡ್ತಿದ್ದೆ. ಯಾಕೋ ನನಗೆ ಸೆಟ್ ಆಗ್ತಾ ಇರ್ಲಿಲ್ಲ. ಇಲ್ಲ ಈ ತರ ಎಲ್ಲ ಇದು ಹಿಂಗ್ ಬೇಕು ನನಗೆ ಅಂತ ಬಿಟ್ಟು ಹೇಳಿದಾಗೆ ಮನೋಹರ್ ಸರ್ ಒಬ್ರು ಕರೆಸಿದ್ರು ನನಗೆ. ಆ ವ್ಯಕ್ತಿ ಬೇರೆಯವರೆಲ್ಲ ನಮ್ಮ, ಹೇಳಿ ಸರ್ ನೀವು, ಎದ್ಮೇಲೆ ಹೇಳ್ತೀನಿ, ವಿಷ್ಣು ಸರ್.
ಅದ್ಭುತವಾಗಿ ಆಡಿದ್ದಾರೆ. ಆ ಸಾಂಗ್ ಒಂದು ಲ್ಯಾಂಡ್ ಮಾರ್ಕ್ ಇಂಡಸ್ಟ್ರಿಯಲ್ಲಿ ಅಷ್ಟು ಚೆನ್ನಾಗಿ ಆಡಿದ್ದಾರೆ. ಅದರಲ್ಲಿ ನಾನು ಸಾಕೆ ಅಂತ ಬರ್ತದೆ, ಅದನ್ನ ಯಾರಿಗೆ ಹಾಡಿಸ್ಬೇಕು ಅಂತ ಬಿಟ್ಟು ನಾನು ಹಾಡಿಸ್ತಾ ಇದ್ದೆ. ಅದನ್ನ ನಾನು ಹಾಡಿ ತೋರಿಸ್ತಿದ್ನಲ್ಲ, ಇವ್ರು ನೋಡಿ ಬೇಡ ಡೈರೆಕ್ಟ್ ಅದನ್ನ ನಿಮ್ದೇ ಇದ್ಬಿಡ್ಲಿ, ಅದನ್ನ ಬೇರೆ ರೀಚ್ ಮಾಡಕ್ ಆಗಲ್ಲ ಅಂದ್ರು. ಅಯ್ಯೋ ನಾ ಸಿಂಗರ್ ಅಲ್ಲ, ನಾನು ಬೇಡ ಅಂತ ಹೇಳಿದೆ. ಸೊ ಹೀಗಾಗಿ ಆ ಬಿಗಿನಿಂಗ್ ಅಲ್ಲಿ ಬರ್ತಕ್ಕಂಥ ಸಾಕಿಯನ್ನ ನನ್ನ ಕಡೆಯಿಂದಾನೇ ಅವರು ಆಡ್ಸೋಂಥ ಪ್ರಯತ್ನ ಮಾಡಿದ್ದಾರೆ. ಆ ಸಾಂಗ್ ಕೂಡ ಹುಬ್ಳಿಯಲ್ಲಿ ಲಾಂಚ್ ಆಗ್ತದೆ 17ನೇ ತಾರೀಕು. ಸಾರಿಗೆ ನಾನು ಹೇಳಿದ್ದೀನಿ, ಅಲ್ಲಿ ಕೂಡ ನಿಮ್ಮ ಮಾಧ್ಯಮದ ವಿಂಗ್ ಎಲ್ಲ ಇರುತ್ತೆ, ನೀವು ಅಲ್ಲಿ ಕೂಡ ಸಪೋರ್ಟ್ ಮಾಡಬೇಕು. ಹಾಗೆ ನನ್ನ ಸಹೋದರಿ ನಾಯಕಿ ಸಟ್ಟಲ್ಲಿ ಹೆಂಗಿರ್ತಿದ್ರಂದ್ರೆ, ಏನಿಲ್ಲ ಇದು ನಮ್ಮ ಮನೆ, ನಾನು ಹಿಂಗೆ ಇರೋದ್ರಿ ಅಷ್ಟೇ ಅಂತ ಹೇಳ್ಬಿಟ್ಟು, ಪಾಪ ಏನೋ ಕೊಡು ಏನೋ ಬಿಡು, ಓಕೆ ನಾನು ಅಲ್ಲಿರ್ತೀನಿ, ನಾನು ಮಾಡ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು, ಒಂದೇ ಒಂದು ಸಣ್ಣ ನನಗೆ ಯಾವುದೇ ತರದ್ದು ಈ ನಾಯಕಿ ಅಂದ್ರೆ ನಾವು ನೋಡಿದ್ದೀನಿ, ವರ್ಕ್ ನೋಡ್ತಾ ಇದ್ದೆ. ನಾನು ಬಹುತೇಕ ದಕ್ಷಿಣ ಭಾರತದ ಹೆಸರಾಂತ ನಟಿಯರು ಆಕ್ಟ್ ಮಾಡುವಾಗ ನಾನು ಸಹ ನಿರ್ದೇಶಕನಾಗಿ ಸಹಾಯಕನಾಗಿ ಕೆಲಸ ಮಾಡಿ ನೋಡಿದ್ದೆ, ನಾನು ನೋಡ್ತಿದ್ದೆ ಕೂಡ. ಅದು ಇತ್ತೇನೋ ಅಂದ್ಕೊಂಡೆ ನಾನು, ಇರ್ಲಿಲ್ಲ. ಯಾವ್ದೋ ನಮ್ಮನೆ ಹುಡುಗಿ ಬಂದು ಆಕ್ಟ್ ಮಾಡ್ದಂಗೆ ಅನಿಸ್ತಾ ಇತ್ತು ನನಗೆ. ಆಮೇಲೆ ಏನ್ ಪ್ರಿಯಾಂಕ್ ಒಂದು ಕೆಲಸ ಮಾಡಮ್ಮ, ನೀನು ಬಾ ನೀನು ಜೊತೆಗೆ ಅಂತ ಬಿಟ್ಟು ಮನೆಗೆ ಹೋಗಿ ಮನೆಯವ್ರಿಗೆಲ್ಲ ಪರಿಚಯ ಮಾಡ್ತಿದ್ದೆ. ಆಂಟಿ ಎಲ್ಲರೂ ಬೆರೆತು ಹೋಗ್ಬಿಡ್ತಿದ್ರು. ಸೊ ಹೀಗಾಗಿ ಈ ಚಿತ್ರದಲ್ಲಿ ಒಳ್ಳೆ ಪಾತ್ರ. ಇದರಲ್ಲಿ ಕೂಡ ಅವ್ರದ್ದು ಡುಯಲ್ ರೋಲ್ ಇದೆ, 2 ಪಾತ್ರಗಳು ಬರ್ತದೆ. ಮೊದಲನೇ ಪಾತ್ರ ಬಹಳ ಸೌಮ್ಯವಾದ ಪಾತ್ರ, ಕತೆ ಹೇಳೋದಿಲ್ಲ. 2ನೇ ಪಾತ್ರ ರಗಡು ಲುಕ್ ಇದೆ, ಅವ್ರು ಹೇಳಕ್ಕೆ ಆಗಲ್ಲ ಅವರು ಅಂತ ಹೇಳ್ಬಿಟ್ಟು ಆ ರೀತಿ ತೋರ್ಸೋ ಪ್ರಯತ್ನ ಮಾಡಿದ್ದೀನಿ. ಅಷ್ಟೊಂದು ಸುಂದರವಾದ ಒಂದು ಬೊಂಬೆಯನ್ನ ಅತ್ಯಂತ ಖರಾಬಾಗಿ ಎಷ್ಟು ತೋರ್ಸೋಕ್ ಸಾಧ್ಯನೋ ಅಷ್ಟು ಖರಾಬಾಗಿ ಅವ್ರನ್ನ ಚಿತ್ರಿಸಿದ್ದೀನಿ. ನೀವೆಲ್ಲ ನೋಡ್ಬೇಕು ಅಂತ ಹೇಳಿ, ನೋಡಿ ಆಶೀರ್ವದಿಸ್ಬೇಕು. ಇನ್ನೇನಿದೆಯಮ್ಮ, ಇನ್ನ ಸಾಕನ್ಸುತ್ತೆ, ಟೈಮ್ ಆಗ್ತದೆ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ದೇಶಕರಿಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ನಿರ್ದೇಶಕರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಾವು ಈ ಸಿನಿಮಾದ ಹಿನ್ನೆಲೆ ಸಂಗೀತ ಮಾಡುವಾಗ ನನ್ನ ಜೊತೆ ಇದ್ದವರು ನಾಗರಾಜ್ ಮತ್ತೆ ಶೆಲ್ವಕುಮಾರ್ ಕುಟ್ಟಿಯವರು. ನಿರ್ದೇಶಕರ ಮನೆಯಲ್ಲೇ ಸುಮಾರು 15 ದಿವಸ ಠಿಕಾಣಿ ಹೂಡಿದ್ವಿ. ಆಗ ನಮಗೆ ಎಷ್ಟು ಚೆನ್ನಾಗಿ ಆದರಾತಿಥ್ಯ, ಬಗೆ ಬಗೆಯ ಊಟ ತಿಂಡಿ ಎಲ್ಲ ಮಾಡಿಕೊಟ್ಟಂಥವರು ನಿರ್ಮಾಪಕರಲ್ಲಿ ಒಬ್ಬರಾದಂತಹ ಕುಸುಮಾ ಅವರು. ಆ ಮೇಡಮ್ ಒಂದು ಚೂರು ಇಷ್ಟು ಜನಕ್ಕೆ ಊಟ ಹಾಕ್ಬೇಕು ಅನ್ನೋದು ಯಾವುದೇ ಇದಿಲ್ಲ. ಅವರೇ ಸ್ವತಃ ಅಡಿಗೆ ಮಾಡಿಕೊಂಡು, ಜೊತೆಗೆ ಅವರ ಸೊಸೆಯರು ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ರು. ಅವರೆಲ್ಲ ನಮ್ಮನ್ನ 15 ದಿವಸ ಒಳ್ಳೆ ರೀತಿಯ ಊಟ ಹಾಕಿ ನಾವೆಲ್ಲ ದಪ್ಪಗಾಗೋ ಥರ ಮಾಡ್ಬಿಟ್ರು. ಚೆನ್ನಾಗಿ ತಿಂದು ಒಂದು ಒಳ್ಳೆ ಅನುಭವ ಅದು. ಬೆಳಿಗ್ಗೆ ಎದ್ರೆ ವಾಕಿಂಗ್ ಹೋಗ್ತಾ ಇದ್ವಿ ನಾನು ಮತ್ತೆ ಡೈರೆಕ್ಟ್ರು, ಯಾಕಂದ್ರೆ ತಿಂದಿದ್ದು ಕರಗಿಸ್ಬೇಕಲ್ಲ. ಹಾಗೆ ಈ ಚಿತ್ರದಲ್ಲಿ ಮೇಘನಾ ಹಳಿಯಾಳ ಬಂದಿದ್ದಾರೆ. ಎಲ್ಲಿಮ್ಮ? ಬನ್ನಿಮ್ಮ. ಅಲ್ಲಿ ನಿಂತಿದ್ದಾರೆ ಮೇಘನಾ ಹಳಿಯಾಳ. ದರ್ಶನ್ ಬಂದಿದ್ದಾನ? ದರ್ಶನ್ ನಾರಾಯಣ್ ಬಂದಿಲ್ಲ. ಆಮೇಲೆ ಚೇತನ್ ನಾಯಕ್ ತುಂಬಾ ಸಿನಿಮಾಗಳಿಗೆ ಹಾಡ್ತಾ ಇರ್ತಾನೆ, ಕನ್ನಡದಲ್ಲಿ ತುಂಬಾ ಹಾಡಿದ್ದಾನೆ, ಆದ್ರೆ ಇನ್ನೂ ಸರಿಯಾಗಿ ಗುರುತಿಸ್ಲಿಲ್ಲ ಯಾರು. ಆ ಚೇತನ್ ನಾಯಕ್ ಹಾಡಿದ್ದಾನೆ. ಮತ್ತೆ ಶ್ವೇತಾ ಪ್ರಭು ಅವರು ಹಾಡಿದ್ದಾರೆ. ಯಾರು ಬಂದಿದ್ರೆ ಎದ್ದು ನಿಂತ್ಕೊಳ್ಳಿ. ಆಮೇಲೆ ರಿಷಬ್ ಮೆಹ್ತಾ ಅಂತ, ಈತ ಮೂಲತಃ ರಾಜಸ್ಥಾನಿ ಆದ್ರೂ ಕೂಡ ಕನ್ನಡ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೀಬೋರ್ಡ್ ನುಡಿಸ್ತಾನೆ, ಚೆನ್ನಾಗಿ ಹಾಡ್ತಾನೆ. ಹೀಗಾಗಿ ನಾವು ಏನ್ ಮಾಡಿದ್ವಿ, ಎಲ್ಲ ಇಲ್ಲಿಯ ಸ್ಥಳೀಯ ಗಾಯಕರನ್ನೇ ನಾವು ಇದರಲ್ಲಿ ಹಾಡಿಸಿದ್ವಿ. ಆಮೇಲೆ ಈ ವೀರಗಾಸೆಯ ಹಾಡುವಾಗ ನನಗೆ ಅನಿಸಿದ್ದು ನಮ್ಮ ವಿಷ್ಣು ರಾಮನ್ ಅವರು. ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ SPB ಅವರ ರೀತಿಯಲ್ಲಿ ಹಾಡ್ತಾ, ಸ್ವತಃ ಬೇರೆ ಚಿತ್ರಗಳಿಗೆ ಅವ್ರದೇ ಒಂದು ಧ್ವನಿಯಲ್ಲಿ ಹಾಡ್ತಾ ಇದ್ದಂತಹ ಎಲ್ಲರಿಗೂ ಗೊತ್ತು. ವಿಷ್ಣು ರಾಮನ್ ಅಂದ್ರೆ ಎಲ್ಲರಿಗೂ ಗೊತ್ತು. ಅವರು ಇದರಲ್ಲಿ ಹಾಡಿದ್ದಾರೆ. ಹೀಗೆ ಗಾಯಕಿಯರೆಲ್ಲ ಬಳಗ ನಮ್ಮ ಕನ್ನಡದವ್ರದೇ ಆಗಿದೆ. ಹಾಗೆ ಕೆಲಸ ಮಾಡ್ತಾ ನಮ್ಗೆ ನನ್ನ ಮೇಲೆ ನಮ್ಮ ಡೈರೆಕ್ಟರ್ ದೃಷ್ಟಿ ಏನೋ ಬಿತ್ತು. ಏನಾದ್ರು ಸುಮ್ಮನೆ ಮಾಡಬಾರ್ದು, ಇವನಿಗೆ ಆಕ್ಟಿಂಗ್ ವಿಶೇಷವಾಗಿ ಕೊಡಬೇಕು ಅಂತ ನನಗೊಂದು ವಿಶೇಷ ಗೆಟಪ್ ಕೊಟ್ಟರು. ನಾನು ಫೋಟೋ ನೋಡಿದಾಗ ನನ್ನ ಗುರುತು ನನಗೆ ಸಿಗ್ಲಿಲ್ಲ. ಆ ಥರದ್ದು ಗೆಟಪ್ ಕೊಟ್ಟರು. ಅದಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನ ಪಟ್ಟು, ಇನ್ನೊಂದು ಏನಂದ್ರೆ ಡೈರೆಕ್ಟ್ರು ಏನು ಹೇಳ್ಕೊಟ್ರು ಅದೇ ಥರ ಮಾಡಿದ್ದೀನಿ.
ಅದೇನಾದ್ರು ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟರ್ ಆದ್ರೆ ಹಾಗಾಗಿಲ್ಲ. ಅವ್ರು ತುಂಬಾ ಚೆನ್ನಾಗಿ, ಆಮೇಲೆ ಸ್ವತಃ ಡೈರೆಕ್ಟ್ರು ಒಂದು ಪಾತ್ರ ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬ ಋಷಿಯ ಪಾತ್ರ ಮಾಡಿದ್ದಾರೆ ಅವರು, ಅವ್ರದ್ದು ಕೂಡ ಗುರ್ತು ಸಿಗಲ್ಲ. ಹೀಗೆ ನಾವು ಇದರಲ್ಲಿ ಏನಾದ್ರೂ ವಿಶೇಷವಾಗಿ ಮಾಡ್ಬೇಕು ಅಂತ ಡೈರೆಕ್ಟರ್ ಒಂದು ತುಡಿತ. ಇನ್ನೊಂದು ಡೈರೆಕ್ಟರ್ದು ಮತ್ತೆ ನಂದು ಪರಿಚಯ ಹೇಳ್ಬೇಕು ಅಂತಂದ್ರೆ, ನಾನು ಕಾಶಿನಾಥ್ ಸರ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾಗ ನಮಗೆ ಪರ್ಮನೆಂಟ್ ಆಗಿ ಫೋಟೋಗ್ರಾಫರು ವಾಲಿ ಸಜ್ಜನರಾವ್ ಸರ್ಕಲ್ ಅಲ್ಲಿ, ನಿಮ್ಗೆ ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅಲ್ಲಿ ಸಜ್ಜನರಾವ್ ಸರ್ಕಲ್ ಅಲ್ಲಿ ವಾಲಿ ಸ್ಟುಡಿಯೋ ಅಂದ್ರೆ ಫೇಮಸ್. ನಮ್ದು ಅಡ್ಡ ಅದು. ಕಾಶಿ ಶಿಷ್ಯರೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು, ಯಾಕಂದ್ರೆ ಅವರು ಫೋಟೋ ಪ್ರಿಂಟ್ ಹಾಕೋದು ಲೇಟು, ನಾವು ಹೋಗಿ ಕಾಯ್ಬೇಕು, ದಿನಗಟ್ಲೆ ಕಾಯ್ಬೇಕು. ಆಗ ಒಂದು ಚಿಕ್ಕ ಹುಡುಗ ಅಲ್ಲಿ ಆ ನೆಗೆಟಿವ್ನ ಕ್ಲೀನ್ ಮಾಡೋದು, ನೆಗೆಟಿವ್ ಆಗಲ್ಲ, ನೆಗೆಟಿವ್ ಅನ್ನ ಒಂದು ಸೊಲ್ಯೂಷನ್ ಅಲ್ಲಿ ಹಾಕಿ ಕ್ಲೀನ್ ಮಾಡುತ್ತೆ, ಅದಕ್ಕೊಂದು ಅಸಿಸ್ಟೆಂಟು. ಆ ಹುಡುಗನೇ ಈ ನಮ್ಮ ವಸಂತ್ ಕುಮಾರ್ ಅವರು ಇವತ್ತು ನಿರ್ದೇಶಕರಾಗಿ ಈ ಚಿತ್ರ ಮಾಡ್ತಿರೋದು ನನಗೆ ಬಹಳ ಖುಷಿಯಾಗಿದೆ. ನಮ್ದು ಅದು ಆ ಥರ ಸಂಬಂಧಗಳು, ಹಳೆ ಸಂಬಂಧಗಳು. ಆಮೇಲೆ ನಿರ್ಮಾಪಕರನ್ನ ನಾನು ನವರತ್ನಗಳು ಅಂತ ಕರಿತೀನಿ. ಯಾಕಂದ್ರೆ ನವರತ್ನ ಅಂದ್ರೆ ಅದು ಬಹಳ ಶ್ರೇಷ್ಠವಾದ್ದು. ಇವರು ಹೇಗಿರ್ತಿದ್ರು ಅಂದ್ರೆ, ಇವ್ರು ಆಕ್ಚುಲಿ ಲ್ಯಾಂಡ್ ಲಾರ್ಡ್ಸ್ ಎಲ್ಲ, ಶ್ರೀಮಂತಿಕೆಯಿಂದ ಪೋಸ್ಗಳೆಲ್ಲ ಕೊಟ್ಕೊಂಡು ಇರ್ಬೋದಾಗಿತ್ತು. ಅದು ಏನೂ ಇಲ್ಲ, ಬಹಳ ಡೌನ್ ಟು ಅರ್ತ್, ಬಹಳ ಸಹಜವಾಗಿ ನಾವು ಕೆಲಸ ಮಾಡ್ತಿದ್ದಾಗ ಬಂದು ನೋಡೋರು, ನೋಡ್ಬಿಟ್ಟು ಖುಷಿ ಪಟ್ಕೊಂಡು ಹೋಗೋರು. ಯಾವುದೇ ಒಂದು ರೀತಿಯ ನಮಗೆ ತೊಂದರೆ ಕೊಟ್ಟಿಲ್ಲ, ನಮಗೆ ಬೇಕಾದನ್ನ ಕೊಟ್ಟಿದ್ದಾರೆ. ನಾವು ಮ್ಯೂಸಿಕ್ ಮಾಡುವಾಗಲೂ ನಮ್ಗೆ ಬೇಕಾದ ಇದು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಶೂಟಿಂಗಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವರು ನವರತ್ನಗಳು. ಒಂದು ವೇಳೆ ಕೆಲವು ಸಿನಿಮಾದಲ್ಲಿ ಪ್ರೊಡ್ಯೂಸರ್ಸ್ ಯಾವಾಗಲೂ ಕಿರಿಕು ಮಾಡ್ತಾ ಇರ್ತಾರೆ, ಹಾಗಿದ್ದಾಗ ಏನ್ ಕರಿಬಹುದು ಅಂದ್ರೆ ನವಗ್ರಹಗಳು ಅಂತ ಕರಿಬಹುದು. ಆದರೆ ಇವ್ರು ಯಾರು ನವಗ್ರಹಗಳಲ್ಲ, ನವರತ್ನಗಳು. ಇಂಥ ನಿರ್ಮಾಪಕರು ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಹೀಗಾಗಿ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಈ ಸಿನಿಮಾ ಹೇಗಾದ್ರೂ ಗೆಲ್ಲೇಬೇಕು, ಗೆದ್ದು ಅವರ ನವರತ್ನಗಳು ಮತ್ತೆ ಮಿನುಗ್ಬೇಕು. ಹಾಗೆ ರಾಘು ಬಗ್ಗೆ ಹೇಳೋದಾದ್ರೆ, ವಿಜಯ ರಾಘವೇಂದ್ರ ಬಗ್ಗೆ ಹೇಳೋದಾದ್ರೆ, ನಾನು ಹಿಂದೆ ಒಂದು ಸಿನಿಮಾ ನೋಡಿದ್ದೆ, ಪುಟ್ಟರಾಜ ಗವಾಯಿ, ಇದು ಅದ್ರ ಬಯೋಪಿಕ್. ಪುಟ್ಟರಾಜ್ ಗವಾಯಿ ಡಿಟೋ, ಅಲ್ಲಿ ನೋಡೋದು ಬೇಡ, ಇಲ್ಲಿ ರಾಘು ನೋಡೋದು ಸಾಕು, ಅದೇ ತರ ಆಕ್ಟ್ ಮಾಡಿದ್ರು ಅವರು. ಅಂತ ಅಮೋಘವಾದ ನಟ. ಇವತ್ತು ಬರ್ತಾ ಇರುವಾಗ ಈ ತರ ಮೊಟ್ಟೆ ಹೊಡ್ಸ್ಕೊಂಡು ಬಂದಾಗ ನಾನು ಕೇಳಿದೆ, ಇದು ಯಾವ ಪಾತ್ರ ಮಾಡಿದ ಅಂತ. ಎಲ್ಲ ತಿರುಪ್ತಿಗೆ ಹೋಗಿದ್ದೆ ಅಂತ ಅಂದ. ಯಾಕಂದ್ರೆ ಆತ ಒಂದು ಪಾತ್ರ ಕೊಟ್ರೆ ಅದ್ರೊಳಗಡೆ ಇನ್ವಾಲ್ವ್ ಆಗಿ ಅದೇ ಆಗುವಂತ ಒಂದು ಕಲಾವಿದ. ಹಾಗಾಗಿ ವಿಜಯ ರಾಘವೇಂದ್ರ ಬಗ್ಗೆ ಒಂದು ತುಂಬಾ ನನ್ನ ಪ್ರೀತಿಯ ಹುಡುಗ ಆತ. ಆಮೇಲೆ ಹುಡುಗಿ ಪ್ರಿಯಾಂಕಾ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಎಲ್ಲಾ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನುರಿತ ಕಲಾವಿದರು. ಹಾಗಾಗಿ ನಿರ್ದೇಶಕರಿಗೆ ಸ್ವಲ್ಪ ಶ್ರಮ ಕಡಿಮೆ ಆಯಿತು. ಆದ್ರೆ ಅವ್ರು ಹೇಳ್ಕೊಟ್ಟದನ್ನೆಲ್ಲ ನಾವೆಲ್ಲ ಮಾಡಿದ್ವಿ, ಚಾಚು ತಪ್ಪದೆ ಮಾಡಿದ್ವಿ, ನ್ಯಾಯ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಇನ್ನು ಮುಂದೆ ಉಳಿದಿದ್ದು ನಿಮ್ಮ ಕೈಲಿದೆ. ಎಲ್ಲ ಪತ್ರಕರ್ತ ಮಿತ್ರರು ನಮ್ಗೆ ಇದನ್ನ ಒಂದು ಬೂಸ್ಟ್ ಮಾಡಿ ಈ ಸಿನಿಮಾನ ಕೊಡಬೇಕು. ಮತ್ತೆ ಕರ್ನಾಟಕದ ಜನತೆ ಕೂಡ ಸಾಕಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ, ಅದರಲ್ಲಿ ಇದೊಂದು ಬೇರೆನೇ ಸಿನಿಮಾ ಅಂತ ಒಂದು ತಿಳ್ಕೊಂಡು ಈ ಚಿತ್ರವನ್ನ ಗೆಲ್ಲಿಸಿ, ಈ ನವರತ್ನಗಳು ಗೆಲ್ಬೇಕು, ನಿರ್ದೇಶಕ ವಸಂತ್ ಕುಮಾರ್ ಅವರು ಗೆಲ್ಬೇಕು. ಇವರೆಲ್ಲ ಗೆದ್ರೆ ನಾವು ಗೆದ್ದ ಹಾಗೆ. ಯಾಕಂದ್ರೆ ಒಂದು ಎಂಜಿನ್ ಹೋಗ್ತಾ ಇದ್ರೆ ಬೋಗಿಗಳು ಅದರ ಹಿಂದೆನೆ ಹೋಗ್ತವೆ. ಹಾಗೆ ನಾವೆಲ್ಲ ಬೋಗಿಗಳು, ನಾವು ಭೋಗಿಗಳು ಆಗ್ಬೇಕು. ಹಾಗೆ ನಿರ್ಮಾಪಕರು ಭೋಗಿಗಳಾಗ್ಬೇಕು ಈ ಚಿತ್ರದಲ್ಲಿ ಗೆದ್ದು. ಇನ್ನು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಊಟ ಸಮಯ ಆಗ್ತಾ ಬಂದಿದೆ. ಧನ್ಯವಾದಗಳು. ಒಂದೆರಡು ನಾನು ನೋಡಿ 2 ಹಾಡನ್ನ ಹಾಡಿ ನಾನು ಮಾತಾಡ್ತೀನಿ. ಓಕೆ, ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡೆ. ಸ್ವಲ್ಪ ವಾಯ್ಸ್ ಇದು ಮಾಡಿ. ಹಲೋ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಣಿಕೆ. ಇಷ್ಟೇ ಜೀವನ. ಧನ್ಯವಾದಗಳು. ಕಲಾಬಂಧುಗಳೇ, ನಾನೊಬ್ಬ ಸೀನಿಯರ್ ಸಿಂಗರ್ ಆಗಿ ಸುಮಾರು 70ಕ್ಕೂ ಹೆಚ್ಚು ಕನ್ನಡ ಸಾಂಗ್ಗಳನ್ನು ಹಾಡಿದ್ದೇನೆ. ಮಾಮೂಲಿ ಡ್ಯುಯೆಟ್ಟು, ಪ್ಯಾಥೋ ಹಾಡು ಎಲ್ಲ ಹಾಡಿದ್ದೇನೆ. ಬಟ್ ಈ ಚಿತ್ರದಲ್ಲಿ
ಒಂದು ವಿಭಿನ್ನವಾದ ಹಾಡನ್ನು ನನಗೆ ಹಾಡಲು ಅವಕಾಶ ಕೊಟ್ಟಂತ ಇಡೀ ಚಿತ್ರ ತಂಡಕ್ಕೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಅದರಲ್ಲೂ ಮನೋಹರ್ ಸರ್ ಅವರು ಅವ್ರ ಹೃದಯವಂತಿಕೆ ಏನಂದ್ರೆ, ಅವರು ಯಾವುದೇ ಚಿತ್ರ ಮಾಡಿಕೂಡ ನನ್ನ ನೆನಪಲ್ಲಿ ಇಟ್ಕೊಂಡು ವಿಷ್ಣುವ್ರಿಗೆ ನೀವೊಂದು ಹಾಡಾಡಿ ಅಂತ ಹಾಡಿಸ್ತಾರೆ. ಇದು ನನ್ನ 3ನೇ ಚಿತ್ರ ಅಂತ ಕಾಣುತ್ತೆ. ಭಾಳ ಹಿಂದೆ ಅದ ಶಿವರಾಜ್ ಕುಮಾರ್ ಒಂದು ಸಾಂಗ್ ಆಡಿದ್ದೆ. ಅದು ಇನ್ನೂ ಹಲವಾರು ನನ್ನ ಅವಕಾಶ ಕೊಟ್ಟಂತ ಹಿರಿಯ ವ್ಯಕ್ತಿಗಳು ಮನೋಹರ್ ಸರ್ ಅವರು, ಮತ್ತೆ ನಮ್ಮ ವಸಂತ್ ಕುಮಾರ್ ಅವರು ನನ್ನ ಗಾಯನ ಅಪಾರದ ನಂಬಿಕೆ ಇಟ್ಟು ವಿಷ್ಣುವನ್ನು ಚೆನ್ನಾಗಿ ಹಾಡಿದ ಹುರಿದುಂಬಿಸಿ ನನ್ನ ಹಾಡಿದಂಥ ವ್ಯಕ್ತಿಗಳು ವಸಂತ್ ಕುಮಾರ್ ಅವರು. ಬಂಧುಗಳು, ಈ ಚಿತ್ರ ಇನ್ನು ಅತ್ಯಂತ ಯಶಸ್ಸನ್ನು ಕಾಣಲಿ, ಕೆಲಸ ಮಾಡಿದ ಎಲ್ಲ ತಾಂತ್ರಿಕ ವರ್ಗದವರು ಎಲ್ಲ ಬೆಳಕಿಗೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮಾಧ್ಯಮ ವರ್ಗದವರೇ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಈ ಚಿತ್ರನ ಬೂಸ್ಟ್ ಮಾಡಿದ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ವಿಷ್ಣು ಸರ್. ಹೃದಯದ ಬಾಗಿಲು ತೆರೆದರೆ ನಾನು ಬೆಚ್ಚಗೆ ಮಲಗಿಕೋ ಅದರಲ್ಲಿ ನೀನು ಜಗವ ಮರೆಯುವೆ ನಿನ್ನ ಕಂಡರೆ ನಾನು ಜನುಮ ಪೂರ್ತಿ ಜೊತೆಯಲ್ಲಿ ಇರುವೆಯ ನೀನು ಹೃದಯದ ಬಾಗಿಲು ತೆರೆದರೆ ನಾನು ಒಳಗಡೆ ನಗುತ್ತಲೇ ನೆಲೆಸಿ ಹೇ ನೀನು. ಇವತ್ತು ಈ ಚಿತ್ರಕ್ಕೆ ನಾನು ಈ ಹಾಡನ್ನ ಹಾಡೋ ಹಾಗೆ ಸಿಕ್ಕಿದೆ ನನಗೆ. ಶ್ರೀ ವಿ ಮನೋಹರ್ ಸರ್ ಅವರಿಗೆ ಸುಮಾರು ಪ್ರಾಜೆಕ್ಟ್ಗಳಿಗೆ ಹಾಡಿದ್ದೀನಿ ನಾನು, ತುಂಬ ಒಳ್ಳೆ ಒಳ್ಳೆ ಸಾಂಗ್ಗಳನ್ನು. ಹಾಗೆ ನಾನು ಚಿಕ್ಕವಳಿದ್ದಾಗಿಂದ ಮುತ್ತ 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 ಚಿನ್ನಾರಿ ಮುತ್ತ ಅಂತ ಹಾಡ್ಕೊಂಡು ಅವ್ರ ಅಭಿಮಾನಿ ನಾನು. ಅವ್ರ ಹಾಡುಗಳನ್ನೆಲ್ಲ ಹಾಡ್ತಿದ್ದೆ, ಈಗಲೂ ಹಾಡ್ತಿರ್ತೀನಿ. ಸೊ ಅವರು ಅಭಿನಯಿಸಿರುವಂತಹ ಒಂದು ಚಿತ್ರಕ್ಕೆ ನಂಗೆ ಹಾಡೋ ಒಂದು ಭಾಗ್ಯ ಸಿಕ್ಕಿದೆ ಸರ್. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಹಾಗೆ ಈ ಅವಕಾಶವನ್ನು ಕೊಟ್ಟಿರುವಂತಹ ಮನೋಹರ್ ಸರ್ ಅವ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಮತ್ತೊಮ್ಮೆ. ಹಾಗೆ ಈ ಹಾಡನ್ನು ಹೆಚ್ಚೆಚ್ಚು ಕೇಳಿ ಎಲ್ಲರೂ ಹಂಚ್ಕೊಳ್ಳಿ, ಹಾಡಿನ ಜೊತೆ ಚಿತ್ರವನ್ನು ಗೆಲ್ಲಿಸಿ ಅಂತ ಚಿತ್ರದ ತಂಡದ ಕಡೆಯಿಂದ ನಾನು ಆ ತಂಡದವಳೆ ಅಂತ ನಾನು ಭಾವಿಸ್ತಿದ್ದೀನಿ, ಹಾಡು ಹಾಡಿದ್ದೀನಿ. ಸೊ ಹಾಗೆ ಇಡೀ ಚಿತ್ರತಂಡದ ಕಡೆಯಿಂದ ನಾನು ಎಲ್ರಿಗೂ ಕೇಳ್ಕೊಳ್ತಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ, ಚಿತ್ರತಂಡದ ಮೇಲಿರಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರಗಳು.